ಸಿಎಂ ಡಿಸಿಎಂ ಪವರ್ ಫೈಟ್ಗೆ ಬಿಗ್ ಟ್ವೀಟ್. ಹೈಕಮಾಂಡ್ ಮಧ್ಯಸ್ಥಿಕೆ, ನಾಳೆ ಸಿಎಂ ಡಿಸಿಎಂ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಸಿಎಂ ಡಿಸಿಎಂ ನಾಳೆ ಬೆಳಿಗ್ಗೆ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಈಗ ನಾಳೆ ನೀವಿಬ್ರು ಕುತ್ಕೊಂಡು ಮಾತಾಡಿ ಅಂತ ಹೇಳಿದೆ. ಈ ಮೂಲಕ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟಾಸ್ಕ್ ಕೊಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಸಂಚಲನ. ಪೊಲಿಟಿಕಲ್ ಅಪ್ಡೇಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ಲೇಟೆಸ್ಟ್ ಮತ್ತು ವೆರಿ ಫಾಸ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸಿಎಂ ಚೇರ್ ವಾರ್ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಪಡೆಯಿರಿ ವೀಕ್ಷಕರೇ. ನೋಡಿ, ಕುರ್ಚಿ ಫೈಟ್ ವಿಚಾರವಾಗಿ ಏನ್ ನಡೀತಾ ಇದೆ, ದೆಹಲಿಯಿಂದ ಬೆಂಗಳೂರಿನ ಗಲ್ಲಿಗಳಿಗೆ ಇದೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ. ಅದನ್ನ ಮುಂದುವರಿಸ್ತಾ ಇದ್ವಿ. ನೋಡಿ, ಇಷ್ಟು ದಿನ ಇದೇ ಸಿದ್ದರಾಮಯ್ಯ, ಇದೇ ಡಿಕೆ ಶಿವಕುಮಾರ್ ಪವರ್ ಫೈಟ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅದೇ ಸಿದ್ದರಾಮಯ್ಯ, ಅದೇ ಡಿಕೆ ಶಿವಕುಮಾರ್ ನಾಳೆ ನಮಗೆ ಹೈಕಮಾಂಡ್ ಫೋನ್ ಮಾಡಿದ್ದಾರೆ, ನಾವಿಬ್ರು ಕುತ್ಕೊಂಡು ಮಾತಾಡ್ಬೇಕಂತೆ, ಬೆಳಿಗ್ಗೆ ಹೋಗಿ ಇಬ್ರು ಕುತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರು. ಏನು ಗೊಂದಲ ಇಲ್ಲ ಅಂತಂದ್ರೆ ಯಾಕೆ ಹೈಕಮಾಂಡ್ ಫೋನ್ ಮಾಡ್ತಾ ಇದ್ರು? ಸಿಎಂ ಚೇರ್ ವಾರ್ ಇಲ್ವೇ ಇಲ್ಲ ಅಂತಂದ್ರೆ ಹೈಕಮಾಂಡ್ ಏನಕ್ಕೆ ಫೋನ್ ಮಾಡ್ತಾ ಇತ್ತು? ಇದು ರಿಪಬ್ಲಿಕ್ ಕನ್ನಡದ ಅಪ್ಡೇಟ್ ಪೊಲಿಟಿಕಲ್ ನ್ಯೂಸ್. ಮುಖಾಮುಖಿ ಆಗೋದಕ್ಕೆ ವೇದಿಕೆಯನ್ನ ರೆಡಿ ಮಾಡಿದ್ದಾರೆ ಹೈಕಮಾಂಡ್. ಲೇಟೆಸ್ಟ್ ಅಪ್ಡೇಟ್, ಸಿಎಂ ಡಿಸಿಎಂ ಮುಖಾಮುಖಿ ಆಗೋದಕ್ಕೆ ಈಗ ವೇದಿಕೆ ಸಜ್ಜುಗೊಂಡಿದೆ. ವರಿಷ್ಠರು ವೇದಿಕೆಯನ್ನ ಸಿದ್ಧಗೊಳಿಸಿದ್ದಾರೆ. ಭಾನುವಾರದ ಕ್ಲೈಮ್ಯಾಕ್ಸ್ಗೂ ಮುನ್ನ ಸಿಎಂ ಡಿಸಿಎಂ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಎನ್ನುವಂತಹ ಬಿಗ್ ಕ್ವಶನ್ಗೆ ಉತ್ತರ ಸಿಗುತ್ತಾ? ಇಷ್ಟೆಲ್ಲ ಗೊಂದಲ, ಗಲಾಟೆ, ಕನ್ಫ್ಯೂಷನ್ಸ್, ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಡಿಕೆ ಶಿವಕುಮಾರ್ ಒಂದು ರೀತಿ ಮಾತಾಡೋದು, ಈ ಕಡೆ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅದಕ್ಕೆ ಕೌಂಟರ್ ಕೊಡೋದು, ಇವೆಲ್ಲ ಮಾಡಬೇಡಿ. ನೇರವಾಗಿ ಕೂತ್ಕೊಂಡು ಮಾತಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ, ನೀವು ಚರ್ಚೆ ಮಾಡಿ ನಮ್ಮ ಹತ್ರ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಗರಿಗೆದರಿದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನ ಮನೆಯಲ್ಲಿ? ಲೇಟೆಸ್ಟ್ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವು ಭೇಟಿ ಮಾಡಿ ಅಂತ. ಸಿಎಂ ಕುರ್ಚಿ ಕಾಳಗಕ್ಕೆ ಟ್ವಿಸ್ಟ್ ಕೊಟ್ಟ ಹೈಕಮಾಂಡ್. ನಾಳೆಯೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಿಎಂ ಸ್ಥಾನದ ಬಗೆಗಿನ ಬಿಕ್ಕಟ್ಟಿನ ಬಗ್ಗೆ ಇದೇ ವಾರದ ಅಂತ್ಯದೊಳಗೆ ಪರಿಹಾರ ಸಿಗುವ ನಿರೀಕ್ಷೆ ಇತ್ತು. ಭಾನುವಾರ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ ಎನ್ನಲಾಗಿತ್ತು. ಆದರೆ ಸಿಎಂ ಸ್ಥಾನದ ಜಟಾಪಟಿಗೆ ಹೈಕಮಾಂಡ್ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಸಂಚಲನ ನಡೆದಿದೆ. ಕುರ್ಚಿ ಫೈಟ್ಗೆ ಕಾಂಗ್ರೆಸ್ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚರ್ಚಿಸಿ ಎಂದು ಹೈಕಮಾಂಡ್ ಸೂಚನೆ ನೀಡಿದೆ. ಹೀಗಾಗಿ ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಉಭಯ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಸಲಿದ್ದಾರೆ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ ಅವರು ನನ್ನ ಸ್ಟ್ಯಾಂಡ್ ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳ್ದಕ್ಕೆ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವರು ಹೇಳ್ದಕ್ಕೆ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ, ಕರೆದ್ರೆ ಹೋಗ್ತೀವಿ.
ಕರೆದ್ರೆ ಹೋಗಿ. ಹೈಕಮಾಂಡ್ ಭೇಟಿಗೂ ಮುನ್ನ ಡಿಕೆಶಿ ಮಹತ್ವದ ಮಾತುಕತೆ ಮಾಡಲಿದ್ದಾರೆ. ಈ ಸಂದೇಶವನ್ನು ಪ್ರಿಯಾಂಕ್ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ಅನಗತ್ಯ ಚರ್ಚೆಗಳಿಗೆ ನೀವಿಬ್ಬರೇ ಬ್ರೇಕ್ ಹಾಕಬೇಕೆಂದು ಹೇಳಿದ್ದಾರಂತೆ. ಹೀಗಾಗಿ ಸಿಎಂಗೆ ಫೋನ್ ಮಾಡಿ ನಾಳೆ ಭೇಟಿಯಾಗೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿತಾರ ಡಿಕೆಶಿ? ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿರುವ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಕೊಟ್ಟ ಮಾತಿನಂತೆ ಅಧಿಕಾರ ನೀಡಿ ಅಂತ ನೇರವಾಗಿ ಕೇಳ್ತಾರೆ ಎನ್ನಲಾಗಿದೆ. 2.5 ವರ್ಷದ ಹಿಂದಿನ ಮಾತುಕತೆಯನ್ನ ಸಿದ್ದರಾಮಯ್ಯಗೆ ಡಿಕೆಶಿ ನೆನಪಿಸ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಭಾನುವಾರ ಸಂಜೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸಭೆ ನಡೆಸಲಿದ್ದು, ಈ ಸಭೆಯಲ್ಲಿ ಉಭಯ ನಾಯಕರು ತಮ್ಮ ನಿಲುವನ್ನ ಪ್ರಕಟಿಸಬೇಕೆಂದು ಸಿದ್ದರಾಮಯ್ಯ ಡಿಕೆಶಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಡಿಸಿಎಂ ಪವರ್ ಫೈಟ್ಗೆ ಬಿಗ್ ಟ್ವೇಟ್. ಹೈಕಮಾಂಡ್ ಮಧ್ಯಸ್ಥಿಕೆ ನಾಳೆ ಸಿಎಂ ಡಿಸಿಎಂ ಮಹತ್ವದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಸಿಎಂ ಡಿಸಿಎಂ ನಾಳೆ ಬೆಳಿಗ್ಗೆ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಹೈಕಮಾಂಡ್ ಈಗ ನಾಳೆ ನೀವಿಬ್ರು ಕುತ್ಕೊಂಡು ಮಾತಾಡಿ ಅಂತ ಹೇಳಿದೆ. ಈ ಮೂಲಕ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟಾಸ್ಕ್ ಕೊಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಸಂಚಲನ. ಪೊಲಿಟಿಕಲ್ ಅಪ್ಡೇಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ. ಲೇಟೆಸ್ಟ್ ಮತ್ತು ವೆರಿ ಫಾಸ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸಿಎಂ ಚೇರ್ ವಾರ್ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಪಡೆಯಿರಿ ವೀಕ್ಷಕರೇ. ನೋಡಿ, ಕುರ್ಚಿ ಫೈಟ್ ವಿಚಾರವಾಗಿ ಏನ್ ನಡೀತಾ ಇದೆ, ದೆಹಲಿಯಿಂದ ಬೆಂಗಳೂರಿನ ಗಲ್ಲಿಗಳಿಗೆ ಇದೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ. ಅದನ್ನ ಮುಂದುವರಿಸ್ತಾ ಇದೀವಿ. ನೋಡಿ, ಎಷ್ಟು ದಿನ ಇದೇ ಸಿದ್ದರಾಮಯ್ಯ, ಇದೇ ಡಿಕೆ ಶಿವಕುಮಾರ್ ಪವರ್ ಫೈಟ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅದೇ ಸಿದ್ದರಾಮಯ್ಯ, ಅದೇ ಡಿಕೆ ಶಿವಕುಮಾರ್ ನಾಳೆ ನಮಗೆ ಹೈಕಮಾಂಡ್ ಫೋನ್ ಮಾಡಿದ್ದಾರೆ, ನಾವಿಬ್ರು ಕುತ್ಕೊಂಡು ಮಾತಾಡ್ಬೇಕಂತೆ, ಬೆಳಿಗ್ಗೆ ಹೋಗಿ ಇಬ್ರು ಕುತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರು. ಏನು ಗೊಂದಲ ಇಲ್ಲ ಅಂತಂದ್ರೆ ಯಾಕೆ ಹೈಕಮಾಂಡ್ ಫೋನ್ ಮಾಡ್ತಾ ಇದ್ರು? ಸಿಎಂ ಚೇರ್ ವಾರ್ ಇಲ್ವೇ ಇಲ್ಲ ಅಂತಂದ್ರೆ ಹೈಕಮಾಂಡ್ ಏನಕ್ಕೆ ಫೋನ್ ಮಾಡ್ತಾ ಇತ್ತು? ಇದು ರಿಪಬ್ಲಿಕ್ ಕನ್ನಡದ ಅಪ್ಡೇಟ್ ಪೊಲಿಟಿಕಲ್ ನ್ಯೂಸ್. ಮುಖಾಮುಖಿ ಆಗೋದಕ್ಕೆ ವೇದಿಕೆಯನ್ನ ರೆಡಿ ಮಾಡಿದ್ದಾರೆ ಹೈಕಮಾಂಡ್. ಲೇಟೆಸ್ಟ್ ಅಪ್ಡೇಟ್, ಸಿಎಂ ಡಿಸಿಎಂ ಮುಖಾಮುಖಿ ಆಗೋದಕ್ಕೆ ಈಗ ವೇದಿಕೆ ಸಜ್ಜುಗೊಂಡಿದೆ. ವರಿಷ್ಠರು ವೇದಿಕೆಯನ್ನ ಸಿದ್ಧಗೊಳಿಸಿದ್ದಾರೆ. ಭಾನುವಾರದ ಕ್ಲೈಮ್ಯಾಕ್ಸ್ಗೂ ಮುನ್ನ ಸಿಎಂ ಡಿಸಿಎಂ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಎನ್ನುವಂತಹ ಬಿಗ್ ಕ್ವಶನ್ಗೆ ಉತ್ತರ ಸಿಗುತ್ತಾ? ಇಷ್ಟೆಲ್ಲ ಗೊಂದಲ, ಗಲಾಟೆ, ಕನ್ಫ್ಯೂಷನ್ಸ್, ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಡಿಕೆ ಶಿವಕುಮಾರ್ ಒಂದು ರೀತಿ ಮಾತಾಡೋದು, ಈ ಕಡೆ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅದಕ್ಕೆ ಕೌಂಟರ್ ಕೊಡೋದು, ಇವೆಲ್ಲ ಮಾಡಬೇಡಿ. ನೇರವಾಗಿ ಕೂತ್ಕೊಂಡು ಮಾತಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ, ನೀವು ಚರ್ಚೆ ಮಾಡಿ ನಮ್ಮ ಹತ್ರ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಗರಿಗೆದರಿದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನ ಮನೆಯಲ್ಲಿ? ಲೇಟೆಸ್ಟ್ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಸಿಎಂ ಕುರ್ಚಿ ಕಾಳಗಕ್ಕೆ ಟ್ವಿಸ್ಟ್ ಕೊಟ್ಟ ಹೈಕಮಾಂಡ್. ನಾಳೆಯೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಿಎಂ ಸ್ಥಾನದ ಬಗೆಗಿನ ಬಿಕ್ಕಟ್ಟಿನ ಬಗ್ಗೆ ಇದೇ ವಾರದ ಅಂತ್ಯದೊಳಗೆ ಪರಿಹಾರ ಸಿಗುವ ನಿರೀಕ್ಷೆ ಇತ್ತು. ಭಾನುವಾರ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಸಭೆ ನಡೆಯಲಿದೆ ಎನ್ನಲಾಗಿತ್ತು. ಆದರೆ ಸಿಎಂ ಸ್ಥಾನದ ಜಟಾಪಟಿಗೆ ಹೈಕಮಾಂಡ್ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಸಂಚಲನ ನಡೆದಿದೆ.
ಕುರ್ಚಿ ಫೈಟ್ಗೆ ಕಾಂಗ್ರೆಸ್ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚರ್ಚಿಸಿ ಎಂದು ಹೈಕಮಾಂಡ್ ಸೂಚನೆ ನೀಡಿದೆ. ಹೀಗಾಗಿ ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಉಭಯ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಸಲಿದ್ದಾರೆ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ಇಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕಂತಂದ್ರೆ ಹೈಕಮಾಂಡ್ ಅವರು ನನ್ನ ಸ್ಟ್ಯಾಂಡ್ ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಕರೆದ್ರೆ ಹೋಗ್ತೀವಿ. ಹೈಕಮಾಂಡ್ ಭೇಟಿಗೂ ಮುನ್ನ ಡಿಕೆಶಿ ಮಹತ್ವದ ಮಾತುಕತೆ ಮಾಡಲಿದ್ದಾರೆ. ಈ ಸಂದೇಶವನ್ನು ಪ್ರಿಯಾಂಕ್ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ಅನಗತ್ಯ ಚರ್ಚೆಗಳಿಗೆ ನೀವಿಬ್ಬರೇ ಬ್ರೇಕ್ ಹಾಕಬೇಕು ಎಂದು ಹೇಳಿದ್ದಾರಂತೆ. ಹೀಗಾಗಿ ಸಿಎಂಗೆ ಫೋನ್ ಮಾಡಿ ನಾಳೆ ಭೇಟಿಯಾಗೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿತಾರಾ ಡಿಕೆಶಿ? ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿರುವ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಕೊಟ್ಟ ಮಾತಿನಂತೆ ಅಧಿಕಾರ ನೀಡಿ ಅಂತ ನೇರವಾಗಿ ಕೇಳ್ತಾರೆ ಎನ್ನಲಾಗಿದೆ. 2.5 ವರ್ಷದ ಹಿಂದಿನ ಮಾತುಕತೆಯನ್ನ ಸಿದ್ದರಾಮಯ್ಯಗೆ ಡಿಕೆಶಿ ನೆನಪಿಸ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಭಾನುವಾರ ಸಂಜೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸಭೆ ನಡೆಸಲಿದ್ದು, ಈ ಸಭೆಯಲ್ಲಿ ಉಭಯ ನಾಯಕರು ತಮ್ಮ ನಿಲುವನ್ನ ಪ್ರಕಟಿಸಬೇಕು ಎಂದು ಸಿದ್ದರಾಮಯ್ಯ ಡಿಕೆಶಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.